ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ಪ್ರೇಮಿಗಳ ಹೃದಯ ಗೆದ್ದ ರಸಿಕ ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. 80ರ ದಶಕದಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ರವಿಚಂದ್ರನ್ ತಮ್ಮ ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮುಖಾಂತರ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಇದೇ ಸಂಸ್ಥೆಯ ಮುಖಾಂತರ 1987ರಲ್ಲಿ ನಿರ್ಮಾಣವಾದ ಪ್ರೇಮಲೋಕದ ಮುಖಾಂತರ ಪ್ರೇಮಿಗಳ ಹೃದಯ ಗೆದ್ದ ಕ್ರೇಜಿ ಸ್ಟಾರ್ ಕೇವಲ ನಾಯಕನಾಗಿ ನಟಿಸಿದ ಮಾತ್ರ ಅಲ್ಲ, ಚಿತ್ರದ ಕಥೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣದ ಜವಾಬ್ದಾರಿಯಲ್ಲೂ ಕೂಡ ಮಿಂಚಿದ್ದಾರೆ. ರವಿಚಂದ್ರನ್ ಇಂದು 52ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅಭಿಮಾನಿಗಳು ನೆಚ್ಚಿನ ನಟನಿಗೆ ಶುಭ ಕೋರ್ತಾ ಇದ್ದಾರೆ. ಬೆಳಗ್ಗಿನಿಂದಲೇ ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರೋ ರವಿ ನಿವಾಸಕ್ಕೆ ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಕ್ರೇಜಿ ಸ್ಟಾರ್ಗೆ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್. ರೇವನ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ, ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಳಗ ಇದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಅಭಿಮಾನಿಗಳ ಒಂದು ದೊಡ್ಡ ಬಳಗ ಇದೆ. ಇವರೆಲ್ಲರೂ ಕೂಡ ಇವತ್ತು ಆ ನೆಚ್ಚಿನ ನಟನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಜೊತೆಗೆ ಏನಂದರೆ ಬರ್ಡೇ ಅತ್ಯಂತ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಏನಂತಾರೆ ಅಭಿಮಾನಿಗಳು? ಹೌದು ರಂಗನಾಥ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿದ್ದಾರೆ. ಅವರ ಮಂಜಿನ ಹನಿ ಒಂದು ಮಹೋನ್ನತ ಚಿತ್ರವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ತರ ಈ ವರ್ಷ ಸಾಕಷ್ಟು ಸಂಭ್ರಮ ಮತ್ತು ಸಡಗರ ಇವರು ರವಿಚಂದ್ರನ್ ಅವರ ಮನೆ ಹತ್ರ ಕಾಣ್ತಾ ಇದೆ. ಈಗ ನಮ್ಮ ಜೊತೆಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರ ಅಭಿಮಾನಿಗಳ ಒಂದು ಪ್ರೀತಿ ಮತ್ತು ಅವ್ರ ನುಡಿ ಯಾವ ತರ ಇದೆ ಅಂತ ಕೇಳೋಣ ಬನ್ನಿ. ಸರ್, ಸಂತೋಷ್ ಕುಮಾರ್ ಅಂತ. ಮೊದಲನೇದಾಗಿ ನಮ್ಮ ಎಲ್ಲ ಕರ್ನಾಟಕದ ಪರವಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ಕರ್ನಾಟಕದ ಅಭಿಮಾನಿಗಳ ನಿರೀಕ್ಷೆಯಲ್ಲಿರುವ ಈ ಮಂಜಿನ ಚಿತ್ರ ತೆರೆದ ಮೇಲೆ ಬೇಗ ಬಂದು ಎಲ್ಲರಿಗೂ ರಸದೌತಣವನ್ನು ಕೊಡಬೇಕೆಂದು ನಮ್ಮ ಕ್ರೇಜಿ ಸ್ಟಾರ್ ಅವರಲ್ಲಿ ತುಂಬಾ ನಮ್ಮ ಅಭಿಮಾನಿಗಳ ಪರವಾಗಿ ವಿನಂತಿ. ಬಂದು ಮತ್ತೆ ಯುಗಾದಿಯನ್ನು ಸೃಷ್ಟಿ ಮಾಡಿ ಮತ್ತೊಂದು ಪ್ರೇಮಲೋಕವನ್ನು ತೆರೆ ಮೇಲೆ ತರುವಂತೆ ಕೋರುವ ಈ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಶುಭಾಶಯ. ಕನ್ನಡದ ಕನಸುಗಾರನ್ಗೆ, ಕ್ರೇಜಿ ಸ್ಟಾರ್ಗೆ, ರಣಧೀರನ್ಗೆ. ಓಕೆ, ಇನ್ನೂ ಸಾಕಷ್ಟು ಅಭಿಮಾನಿಗಳಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ರವಿ ಸರ್ಗೆ ಹೇಳ್ತಾ ಇದಾರೆ. ಈಗ ಇಲ್ಲೊಬ್ರು ಅಭಿಮಾನಿಗಳಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ರವಿ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಾನು ಯಾವಾಗ್ಲೂ ಅವ್ರ ಅಭಿಮಾನಿ ಆಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಯೋವರೆಗೂ ಅವ್ರ ಅಭಿಮಾನಿಯಾಗೇ ಸಾಯ್ಬೇಕು ಅಂತ ಇಷ್ಟಪಡ್ತೀನಿ. ಓಕೆ, ರವಿ ಸರ್ಗೋಸ್ಕರ ಅವರ ಸಾಯುವವರೆಗೂ ಅವರ ಅಭಿಮಾನಿಗಳಾಗಿ ಇರ್ಲಿಕ್ಕೆ ಇಷ್ಟಪಡುವಂತ ಈ ಅಭಿಮಾನಿ ಇವರ ಹಾಗೇನೆ ಮತ್ತೊಬ್ಬರು ಇಲ್ಲಿದ್ದಾರೆ. ಇವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ರವಿ ಸರ್ ಅವರ ಕ್ರಿಯೇಟ್ ಬಗ್ಗೆ, ಅವರ ಕ್ರಿಯಾಶೀಲತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ರವಿ ಸರ್ಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇನ್ನೊಂದ್ಸರಿ ಪ್ರೇಮಲೋಕನ ಸೃಷ್ಟಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ ಸರ್ ನಾನು. ರವಿಚಂದ್ರನ್ ಅವರಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಓಕೆ ರಂಗನಾಥ್, ಈಗ ಸದ್ಯ ಸಾಕಷ್ಟು ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನ, ತಮ್ಮ ನೆಚ್ಚಿನ ನಾಯಕನ ಬಗ್ಗೆ ಸಾಕಷ್ಟು ಪ್ರೀತಿಯ ಮಾತುಗಳನ್ನ ಆಡಿದ್ದಾರೆ. ಇಲ್ಲೊಬ್ಬರಿದ್ದಾರೆ, ಇವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ನಾವು ಇದೋ ಫಸ್ಟ್ ಟೈಮ್ ಬಂದಿರೋದು. ಮಂಜಿನಾನಿ ಬಂದು ಮತ್ತೆ ಇನ್ನೊಂದು ಪ್ರೇಮಲೋಕ ಸೃಷ್ಟಿ ಮಾಡ್ಲಿ, ಮತ್ತೆ ಎಲ್ಲಾ ರೀತಿಯ ದಾಖಲೆಗಳನ್ನ ಮುರಿಲಿ ಅಂತ ಮತ್ತೆ ಮಾರಾಡ್ತಾನೆ. ಹ್ಯಾಪಿ ಬರ್ಡೇ ಕ್ರೇಜಿ ಸ್ಟಾರ್. ಓಕೆ ರಂಗನಾಥ್ ಸರ್, ಇದು ಅಭಿಮಾನಿಗಳ ಮಾತು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಜೇವೂರ್. ಅಭಿಮಾನಿಗಳು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನೋಡ್ತಾ ಇದೀವಿ ನಾವು ಯಾವ ರೀತಿ ಆ ಕೇಕನ್ನು ನೋಡ್ತಾ ಇದೀವಿ ನಾವು, ಕ್ರೇಜಿ ಸ್ಟಾರ್ ಹೆಸರನ್ನು ಹಾಕಿರುವಂಥದ್ದು. ಜೊತೆಗೆ ಬಹಳ ಜನರು ಭಾಳ ನಿರೀಕ್ಷೆಯಿಂದ ಇಟ್ಕೊಂಡಿರುವಂಥದ್ದು ಅಂದರೆ ಮಂಜಿನ ಹನಿ ಚಿತ್ರ. ಬಹಳ ವರ್ಷಗಳಾಯಿತು, ಸುಮಾರು 4-5 ವರ್ಷಗಳ ಕನಸು ಮಂಜಿನ ಹನಿ. ಯಾಕೋ ಮಂಜಿನ ಹನಿ ಬಿಡುಗಡೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ರವಿಚಂದ್ರನ್ ಅಭಿಮಾನಿಗಳಿಂದ ಈಗ ಕೇಳಿಬಂತು.